ಹಾಗಾದ್ರೆ ಬಳ್ಳಾರಿನಲ್ಲಿ ಹೊಸಪೇಟೆನಲ್ಲಿ ಯಾಕೆ ಶೋಧ ನಡೆಸಿದ್ರು? ಈ ಬೆಂಗಳೂರು ಬ್ಲಾಸ್ಟ್ಗೆ ಬಳ್ಳಾರಿ ಲಿಂಕ್ ಇದೆಯಾ ಅನ್ನುವಂಥದ್ದು ಬಳ್ಳಾರಿ ಮಾಡ್ಯೂಲ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಆ ಥರನೇ ಆಗಿದೆಯಾ, ಅದೇ ಮಾಡ್ಯೂಲ್ನಲ್ಲಿ ಈ ಒಂದು ಬ್ಲಾಸ್ಟ್ ಕೂಡ ಆಗಿದೆಯಾ ಅಂತ 2023ರಲ್ಲಿ NIA ಸುಮಾರು 8 ಜನರನ್ನ ಅರೆಸ್ಟ್ ಮಾಡಿತ್ತು. ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿತ್ತು. ಅದರಲ್ಲಿ 5 ಜನ ಕರ್ನಾಟಕ ಮೂಲದವರು ಅಂತ, ಅವರು ಈ ಬಳ್ಳಾರಿ ಮಾಡ್ಯೂಲ್ನವರು ಅಂತ. ಸೊ ಈ ಶಂಕಿತ ಉಗ್ರ ಕೂಡ ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಈ ವ್ಯಕ್ತಿ ಏನಿದ್ದಾನೆ ಉಗ್ರ, ಈತ ಕೂಡ ಈ ಬಳ್ಳಾರಿ ಮಾಡ್ಯೂಲ್ ಟೀಮ್ ಸದಸ್ಯನ ಅನ್ನುವಂಥ ಅನುಮಾನಗಳು ಈಗ ಎದ್ದಿದ್ದಾವೆ. ಸೊ ಬಹುಶಃ ಆ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆ ಅಂತ ಅನ್ಸುತ್ತೆ. ಏನೇ ಇದ್ದರೂ ಕೂಡ NIA ಕಾರ್ಯಾಚರಿಸುವ ರೀತಿ ಬಹಳ ಸೀಕ್ರೆಟ್ ಆಗಿರುತ್ತೆ ಮತ್ತು ಬಹಳ ಎಫಿಷಿಯೆಂಟ್ ಆಗಿರುತ್ತೆ, ಬಹಳ ದಕ್ಷ ರೀತಿಯಿಂದ ಅವರು ಕಾರ್ಯಾಚರಣೆ ನಡೆಸ್ತಾ ಇರ್ತಾರೆ. ಈಗ ನಾವೇನು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅದು ಸಾರ್ವಜನಿಕರಿಗೆ ಕೊಡಬಹುದಾದಂತಹ ಮಾಹಿತಿ ಏನು ಬಂದ ನಂತರವೇ ಅದನ್ನು ಅಷ್ಟೇ ಕೊಡಲಾಗತ್ತೆ. NIA ಈ ಬಳ್ಳಾರಿ ಮಾಡ್ಯೂಲನ್ನು ಆಲ್ರೆಡಿ ಬ್ರೇಕ್ ಮಾಡಿದೆ. ಸ್ಟಿಲ್ ಹೊಸ ಜನರನ್ನ ಇವ್ರುಗಳು ಹೈರ್ ಮಾಡುವಂಥದ್ದು ಇಂಥದ್ದೆಲ್ಲ ನಡೀತಾ ಇರುತ್ತೆ. ಈ ಮಿನಾಜ್ ಅನ್ನುವಂಥ ವ್ಯಕ್ತಿ, ಮಿನಾಜ್ ಮುಜಾಮಿಲ್ ಅನ್ನುವಂಥ ವ್ಯಕ್ತಿ ಮಾಡ್ಯೂಲ್ನ ಮುಖ್ಯಸ್ಥ ಅಂತ ಹೇಳಲಾಗ್ತಾ ಇತ್ತು. ಬೇಕಾದಷ್ಟು ಜನ ಸಣ್ಣ ನಾಯಿ ಕೊಡೆಗಳ ಹಾಗೆ ಉಗ್ರರು ಹುಟ್ಕೊಂಡಿದ್ದಾರಾ ಹಾಗಾದರೆ ದೇಶ ತುಂಬ ಅನ್ನುವಂಥ ಒಂದು ಅನುಮಾನ ಬರುತ್ತೆ ಇದನ್ನು ನೋಡಿದ್ರೆ. ಮಿನಾಜ್ ಸೇರಿದಂತೆ ಹಲವರಿಗೆ ಟ್ರೈನಿಂಗ್ ಕೂಡ ಆಗಿತ್ತು. ಇವರು ಆನ್ಲೈನ್ ಹ್ಯಾಂಡ್ಲರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಈ ಮಿನಾಜ್ ಕೂಡ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಾ ಇದ್ದ. ಹ್ಯಾಂಡ್ಲರ್ ಅಂತಂದರೆ ಈ ಒಂದು ಇಡೀ ಕಾರ್ಯಾಚರಣೆಯನ್ನು ಜಸ್ಟ್ ನಿರ್ವಹಿಸ್ತಾರೆ ಅವರು ಆನ್ಲೈನಲ್ಲಿ. ಆಫ್ಲೈನಲ್ಲಿ ಕೆಲಸ ಮಾಡೋರು ಯಾರೋ ಬೇರೆ ಇರ್ತಾರೆ, ಇವರು ಹ್ಯಾಂಡ್ಲ್ ಮಾಡ್ತಿರ್ತಾರೆ ಅಷ್ಟೇ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಬಳ್ಳಾರಿ ಮಾಡ್ಯೂಲ್ ಏನು ಅದಿದೆಯೋ ಇಲ್ವೋ ಅಂತ ನಾವು ತಿಳ್ಕೊಂಡ್ವಿ, ನಮ್ಮ ಬಳ್ಳಾರಿ ಪ್ರತಿನಿಧಿ ಮಾತಾಡ್ತಾ ಇದ್ರು. ಆದರೆ ಇವರ ಕಾರ್ಯಾಚರಣೆಯ ರೀತಿ, ಮೋಡಸ್ ಆಪರಂಡಿ ಯಾವ ರೀತಿ ಇರ್ತಾ ಇತ್ತು ಈ ಬಳ್ಳಾರಿ ಮಾಡ್ಯೂಲ್ದು? ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ಬಳ್ಳಾರಿ ಮಾಡ್ಯೂಲ್ ಸಸ್ಪೆಕ್ಟ್ ಮಾಡೋದಕ್ಕೆ ಕಾರಣ ಏನು? ಬರೀ ಅವನು ಬಳ್ಳಾರಿಗೆ ಹೋದ ಅನ್ನೋದು ಮಾತ್ರ ಕಾರಣ, ಅಥವಾ ಮೋಡಸ್ ಆಪರಂಡಿ ಕೂಡ ಏನಾದರೂ ಮ್ಯಾಚ್ ಆಗ್ತಿದೆಯಾ, ಹೆಂಗೆ? ಶ್ರೀಲಕ್ಷ್ಮಿ, ಈಗಾಗಲೇ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸ್ತಿದ್ದಾರೆ. ಈಗಾಗಲೇ NIA ಅಧಿಕಾರಿಗಳು ರೇಡ್ ಮಾಡುವಂಥ ಕೆಲಸನ ಮಾಡಿದರು, ಒಂದಷ್ಟು ಸಸ್ಪೆಕ್ಟನ್ನು ಮಾಡಿದ್ರು, ಘಟನಾ ಸ್ಥಳಕ್ಕೆ ವಿಸಿಟ್ ಮಾಡಿದ್ರು. ಅಲ್ಲಿ ಆ ಬಾಂಬ್ ಯಾವ ರೀತಿ ತಯಾರು ಮಾಡಿರ್ಬೋದು ಮತ್ತು ಆ ಬ್ಲಾಸ್ಟ್ ಆಗಿರುವಂಥ ರೀತಿ ಜೊತೆಗೆ ಆತನ ಪ್ಲ್ಯಾನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸನೂ ಮಾಡಿದರು. ಯಾಕಂದರೆ ಒಂದು ಸಾಕಷ್ಟು ಈ ರೀತಿಯಾದಂಥ ಬಾಂಬ್ ಕೇಸ್ಗಳನ್ನು NIA ಅಧಿಕಾರಿಗಳು ತನಿಖೆ ನಡೆಸ್ತಿರ್ತಾರೆ. ಸೊ ಅವರಿಗೆ ಒಂದಷ್ಟು ಐಡಿಯಾ ಅಂತೂ ಇದ್ದೇ ಇರುತ್ತೆ. ಈ ಒಂದು ಕೆಲಸ ಈ ಒಂದು ಗ್ಯಾಂಗ್ನದ್ದಾಗಿರುತ್ತೆ, ಜೊತೆಗೆ ಈ ಒಂದು ಮಾಡ್ಯೂಲ್ದಾಗಿರುತ್ತೆ, ಒಂದು ಸ್ಟೈಲ್ ಆಫ್ ಕ್ರೈಮ್ ಅಂತ ಇರುತ್ತಲ್ಲ ಆ ಒಂದು ಆ್ಯಂಗಲ್ನಲ್ಲಿ ಮಾಡಿರ್ಬೋದು ಅನ್ನೋಂಥ ಒಂದಷ್ಟು ಅನುಮಾನಗಳಂತೂ ಇದ್ದೇ ಇರುತ್ತೆ. ಕಳೆದ 8 ದಿನಗಳಿಂದ ಕೂಡ NIA ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಿದ್ದಾರೆ. ಮತ್ತೊಂದು ಕಡೆ CCB ಅಧಿಕಾರಿಗಳ 20 ತಂಡ ಆ್ಯಕ್ಟಿವ್ ಆಗಿದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಈ ಒಂದು ಆರೋಪಿಯ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗ್ತಿಲ್ಲ. ಈಗಾಗಲೇ NIA ಅಧಿಕಾರಿಗಳು ಆತನ ಬಗ್ಗೆ ಒಂದಷ್ಟು ವಾಂಟೆಡ್ ಲಿಸ್ಟನ್ನು ಫಿಗರ್ ಔಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಕಡೆ ಆತನ ಫೋಟೋವನ್ನು ಸರ್ಕ್ಯುಲೇಟ್ ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಮಾದೇಶ್.